ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಈ ಮೀನು ಮಾರುಕಟ್ಟೆ ಕಂಪ್ಲೀಟಾಗಿ 4 ವರ್ಷ ಆಯಿತು, ಉದ್ಘಾಟನೆ ಆಗಿ 2.5 ವರ್ಷ ಆಯಿತು. ಆದರೂ ಸಹ ಇದುವರೆಗೂ ಸಹ ಫಲಾನುಭವಿಗಳಿಗೆ ಮಾತ್ರ ಅಲ್ಲಿ ಪ್ರವೇಶ ಸಿಕ್ಕಿಲ್ಲ. ಅಂದರೆ ಫಲಾನುಭವಿಗಳಿಗೆ ಈಗಾಗಲೇ ಅಲರ್ಟ್ ಆಗಿದ್ದರೂ ಸಹ ಆ ಒಂದು ಅಲ್ಲಿ ಏನು ಮಾರುಕಟ್ಟೆ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದಾಗಿ ರಸ್ತೆಯಲ್ಲಿನೇ ಈ ಒಂದು ಮೀನು ಮಾರಾಟ ಮಾಡಲಾಗ್ತಾಯಿದೆ. ಇದರಿಂದಾಗಿ ಸ್ಥಳೀಯರಿಗೆ ಮತ್ತು ಏನು ಅಲ್ಲಿ ಹೋಗಿ ಬರೋರಿಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಅದರಲ್ಲೂ ಏನು ದುರ್ವಾಸನೆ ಕಾರಣದಿಂದಾಗಿ ರೋಗ ರುಜಿನಗಳು ಹರಡ್ತಾ ಇರೋದ್ರಿಂದಾಗಿ ಅಲ್ಲಿನ ಜನ ಕಂಗೆಡುವಂತಾಗಿದೆ. ಎಲ್ಲಿ ಈ ಮಾರ್ಕೆಟ್ ಇದೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಮೀನು ಮಾರ್ಕೆಟ್ ಅಂತ ಹೇಳ್ತಾ ಇದ್ದೆ, ಹುಬ್ಬಳ್ಳಿಯ ಗಣೇಶ್ ಪೇಟೆಯಲ್ಲಿ ಈ ಒಂದು ಮೀನು ಮಾರುಕಟ್ಟೆ ಇದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಫಿಶ್ ಮಾರ್ಕೆಟ್ನ ನಿರ್ಮಾಣ ಮಾಡಲಾಗಿದೆ. ಈ ಒಂದು ಸುಸಜ್ಜಿತವಾದ ಒಂದು ಫಿಶ್ ಮಾರ್ಕೆಟ್ ಏನೋ ನಿರ್ಮಾಣ ಆಗಿ ಏನು 4 ವರ್ಷ ಗತಿಸ್ತು. ಈಗಾಗಲೇ ಕಂಪ್ಲೀಟಾಗಿ 4 ವರ್ಷ ಆಗಿದೆ. ಮತ್ತು ವಿಚಿತ್ರ ಅಂದರೆ ಈಗಾಗಲೇ ಇದು ಉದ್ಘಾಟನೆ ಆಗಿದೆ. ಅಂದರೆ ಕಳೆದ ಲೋಕಸಭಾ ಚುನಾವಣೆಗೂ ಪೂರ್ವದಲ್ಲಿನೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಒಂದು ಫಿಶ್ ಮಾರ್ಕೆಟ್ನ ಉದ್ಘಾಟನೆ ಮಾಡೋ ಮೂಲಕ ಚಾಲನೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಆದರೆ ಇದುವರೆಗೂ ಸಹ ಫಲಾನುಭವಿಗಳು ಅಲ್ಲಿ ಏನು ಆ ಫಿಶ್ ಮಾರ್ಕೆಟ್ ಕಾರ್ಯಾರಂಭಗೊಳ್ಳದೇ ಇರೋದ್ರಿಂದಾಗಿ ಅಲ್ಲಿ ಫಲಾನುಭವಿಗಳು ಕಾಲಿಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಇದರ ಪರಿಣಾಮವಾಗಿ ಏನಾಗ್ತಾ ಇದೆ ಅಂದರೆ ಏನು ಗಣೇಶ್ ಪೇಟೆಯಲ್ಲಿನೇ ಏನು ಇಕ್ಕಟ್ಟಾದ ರಸ್ತೆಗಳಲ್ಲಿನೇ ಈ ಒಂದು ಮೀನು ಮಾರಾಟಗಾರರು ಮೀನು ಮಾರಾಟ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಸ್ಥಳೀಯರಿಗೆ ಒಂದು ದೊಡ್ಡ ಮಟ್ಟದ ತೊಂದರೆ ಆಗ್ತಾ ಇದೆ. ಯಾಕಂದರೆ ಏನು ಇರೋದೇ ಒಂದು ಸಣ್ಣ ರಸ್ತೆಗಳಿದ್ದಾವೆ. ಅದರಲ್ಲೂ ಏನು ಗಣೇಶ್ ಪೇಟೆಯಲ್ಲಿ ಒಂದು ಕಡೆ ಮಠಗಳಿದ್ದಾವೆ, ಮತ್ತೊಂದು ಕಡೆ ದೇವಸ್ಥಾನಗಳಿದ್ದಾವೆ ಮತ್ತು ಮಸೀದಿಗಳಿದೆ, ಚರ್ಚ್ ಇದೆ. ಅಂದರೆ ಇಲ್ಲಿ ಸರ್ವಧರ್ಮದ ಸಮನ್ವಯ ಅನ್ನೋ ರೀತಿಯಲ್ಲಿ ಎಲ್ಲ ಧರ್ಮದ ಧಾರ್ಮಿಕ ಕೇಂದ್ರಗಳು ಸಹ ಈ ಒಂದು ಗಣೇಶ್ ಪೇಟೆಯಲ್ಲಿ ಇದ್ದರೂ ಸಹ ಅಲ್ಲಿ ಇದು ಏನು ಫಿಶ್ ಮಾರ್ಕೆಟ್ ಸುತ್ತಮುತ್ತಲೇ ಬರ್ತಾವೆ. ಅಂದರೆ ಒಂದು ಕಡೆ ಗಣೇಶ ಗುಡಿ ಇರ್ಬೋದು, ಮತ್ತೊಂದು ಕಡೆ ಕರಿಯಮ್ಮ ದೇವಸ್ಥಾನ ಇರ್ಬೋದು, ಮತ್ತು ಮಸೀದಿ ಇತ್ಯಾದಿ ಇಲ್ಲಿ ಏನು ಈ ಒಂದು ಫಿಶ್ ಮಾರ್ಕೆಟ್ ಸುತ್ತಮುತ್ತಲೇ ಬರ್ತವೆ. ಮತ್ತು ಆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಈ ಫಿಶ್ ಮಾರ್ಕೆಟ್ ಮೂಲಕನೇ ಹಾದು ಹೋಗಬೇಕು. ಈ ರೀತಿಯ ಪರಿಸ್ಥಿತಿ ಸಂದರ್ಭದಲ್ಲಿ ಅದನ್ನು ಒಂದು ಸ್ಥಳಾಂತರ ಮಾಡ್ಬೇಕಂತೇಳಿ ಬಹಳಷ್ಟು ವರ್ಷಗಳಿಂದ ಸ್ಥಳೀಯರು ಆಗ್ರಹ ಮಾಡ್ತಾನೆ ಇದ್ದಾರೆ. ಆ ಒಂದು ಆಗ್ರಹದ ಹಿನ್ನೆಲೆಯೇ ಈ ಒಂದು ಫಿಶ್ ಮಾರ್ಕೆಟ್ನ ಒಂದು ಸ್ಮಾರ್ಟ್ ಸಿಟಿ ಯೋಜನೆಗೆ ಕೈಗೆತ್ತಿಕೊಳ್ಳಲಾಗಿತ್ತು ಮತ್ತು ಆ ಕಾಮಗಾರಿ ಸಹ ಪೂರ್ಣಗೊಂಡಿದೆ. 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿನ ಪೂರ್ಣಗೊಳಿಸಲಾಗಿದೆ. ಆದರೆ ಅದರ ಫಲ ಮಾತ್ರ ಫಲಾನುಭವಿಗಳು ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಸ್ಥಳೀಯ ಜನರು ಸಹ ಸಂಕಷ್ಟ ಎದುರಿಸುವಂತಾಗಿದೆ. ಇಲ್ಲೇನು ಮೀನು ಅಂದ್ಕೂಡ್ಲೇ ಸಾಮಾನ್ಯವಾಗಿ ಏನು ಫಿಶ್ ಮಾರ್ಕೆಟ್ ಅಂದ್ಕೂಡ್ಲೇ ಜನನಿ ಬಿಡೋ ಪರಿಸ್ಥಿತಿ ಇದ್ದೇ ಇರ್ತದೆ. ಜೊತೆಗೆ ಏನಂದರೆ ಇಲ್ಲಿ ಏನು ಆ ಫಿಶ್ ಏನು ಕ್ಲೀನ್ ಮಾಡೋದು ಒಂದೇನು ತ್ಯಾಜ್ಯ ಇದೆ, ಆ ಒಂದು ತ್ಯಾಜ್ಯದಿಂದಾಗಿ ದುರ್ವಾಸನೆ ಬರ್ತದೆ. ಮತ್ತು ಏನು ಅಲ್ಲಿ ಮೀನು ತೊಳೆದಂತಹ ನೀರನ್ನ ರಸ್ತೆಗೆ ಚೆಲ್ತಾರೆ. ಒಂದು ರೀತಿಯಲ್ಲಿ ಹೈಜಿನಿಕ್ ಅನ್ನೋದೇ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನೈರ್ಮಲ್ಯದ ವಾತಾವರಣ ನಿರ್ಮಾಣ ಆಗಿರೋದ್ರಿಂದಾಗಿ ಅಲ್ಲಿ ಏನು ಸ್ಥಳೀಯ ನಿವಾಸಿಗಳು ಅಲ್ಲಿ ಕಾಲಿಡೋದೇ ಕಷ್ಟ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಇಲ್ಲಿ ಈ ರೀತಿಯ ಒಂದು ಅನೈರ್ಮಲ್ಯದ ವಾತಾವರಣದ ಕಾರಣದಿಂದಾಗಿ ರೋಗ ರುಜಿನಗಳ ಪ್ರಮಾಣ ಹೆಚ್ಚಾಗ್ತಾನೆ ಇದೆ. ಮತ್ತು ಸಣ್ಣ ಮಕ್ಕಳು ಮತ್ತು ವಯೋವೃದ್ಧರಿಗೆ ಸಣ್ಣ ಪುಟ್ಟ ಕಾಯಿಲೆಯಿಂದ ಹಿಡಿದು ದೊಡ್ಡ ಕಾಯಿಲೆಗಳು ಸಹ ಬರ್ತಾ ಇದ್ದಾವೆ. ಅಂದರೆ ಏನು ಒಂದು ನೈರ್ಮಲ್ಯದ ಒಂದು ವಿಚಾರದ ಸಂಬಂಧಿತ ಕಾಯಿಲೆಗಳು ಸಾಕಷ್ಟು ತೊಂದರೆ ಅನುಭವಿಸುವಂತ ಇದೆ. ಮತ್ತು ಸೊಳ್ಳೆಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ದಿನ ಒಂದು ರೀತಿಯಲ್ಲಿ ನರಕ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮತ್ತೊಂದು ವಿಶೇಷ ಏನಂದರೆ ಇಲ್ಲಿ ಈ ಪ್ರದೇಶದ ಜನರಿಗೆ ಬೇರೆ ಒಂದು ಕಡೆಯಿಂದ ಹೆಣ್ಣು ಕೊಡಲಿಕ್ಕೂ ಸಹ ಹಿಂದೇಟಾಗ್ತಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಇಲ್ಲೇನು ಒಂದು ಗಬ್ಬು ವಾಸನೆ ಮತ್ತು ದುರ್ವಾಸನೆ ಮತ್ತು ಈ ರೀತಿಯ ಒಂದು ವಾತಾವರಣ ಇರೋದ್ರಿಂದಾಗಿ ನಾವು ಹೆಣ್ಣು ಕೊಡಲ್ಲ, ನೀವು ಬೇಕಾದ್ರೆ ಅಲ್ಲಿ ಮನೆ ಬಿಟ್ಟು ಬೇರೆ ಕಡೆ ಸೇರ್ರಿ, ಬೇಕಾದ್ರೆ ನಾವು ಹೆಣ್ಣು ಕೊಡ್ತೀವಿ ಅನ್ನೋ ಒಂದು ಪರಿಸ್ಥಿತಿನೂ ಸಹ ನಿರ್ಮಾಣ ಆಗಿದೆ ಅಂತೇಳಿ ಅಲ್ಲಿ ಗಣೇಶ್ ಪೇಟೆಯ ನಿವಾಸಿಗಳು ಹೇಳ್ತಾ ಇದ್ದಾರೆ. ಸಮಸ್ಯೆ ಅಂದರೆ ಸುಮಾರಿಗೆ 55 ವರ್ಷದಿಂದ ಕೆಳಗೆ ಬಿದ್ದಂಥ ಮೀನು ಮಾರ್ಕೆಟ್ ಇಲ್ಲಿ ಮೇಲೆ ಬಂತು. ಇಲ್ಲಿ ಕುಲ್ಕರ್ಣಿ ಅಕ್ಕಲಕ್ಕೆ ಇಲ್ಲಿ ವೆಹಿಕಲ್ ಅಡ್ಡಾಡಲಿಕ್ಕೆ, ಮಕ್ಕಳು ಅಡ್ಡಾಡಲಿಕ್ಕೆ, ಆಮೇಲೆ ಹೆಣ್ಮಕ್ಳು ಅಡ್ಡಾಡಲಿಕ್ಕೆ ಭಾಳ ಸಮಸ್ಯೆ ಇದೆ. ಯಾಕಂದರೆ ಅವರು ರೋಡಿನಲ್ಲಿ ಪೂರ್ತಿ ಕವರ್ ಮಾಡಿಕೊಂಡು ತಮ್ಮ ಬಾಕ್ಸ್ ಗೀಸ್ ಎಲ್ಲ ಇಟ್ಕೊಂಡು ಕುಂತ್ಬಿಡ್ತಾರೆ. ಕುಂತ್ರೆ ಯಾರಿಗೂ ಅಡ್ಡಾಡಲಿಕ್ಕೆ ಅನುಕೂಲ ಆಗೋದಿಲ್ಲ. ಅದಕ್ಕೆ ಆದಷ್ಟು ಬೇಗನೆ ಇದು ಮಾರ್ಕೆಟ್ ಒಳಗೆ ಹೋದರೆ ಅನುಕೂಲ ಆಕತಿ, ಇಲ್ಲಿರುವ ಜನರಿಗೂ ಅನುಕೂಲ ಆಕತಿ. ಆಮೇಲೆ ಇಲ್ಲಿ ಕೆಟ್ಟ ವಾಸನೆ ಬರ್ತೈತಿ, ಕೊಳಕು ವಾಸನೆ ಎಲ್ಲ ಬರ್ತೈತಿ. ಇದರಿಂದ ರೋಗ ರುಜಿನಗಳು ಹರಡ್ತಾವೆ. ಅದಕ್ಕೆ ಎಲ್ಲರಿಗೂ ಇಲ್ಲಿ ಇರುವಂಥ ಸ್ಥಳೀಕರಿಗೆ ಅನುಕೂಲ ಆಗುವಂಥ ಒಂದು ಮಾರ್ಕೆಟ್ ಕಟ್ಟಿದ್ದಾರೆ. ಅದರೊಳಗೆ ಎಲ್ಲರೂ ಹೋಗಿ ವ್ಯಾಪಾರ ಮಾಡಿದರೆ ಇಲ್ಲಿ ಇರುವಂಥ ನಾಗರಿಕರಿಗೆ ಒಂದು ಒಳ್ಳೆಯ ಸುಸ್ಥಿರವಾದಂಥ ಜೀವನ ಮಾಡಲಿಕ್ಕೆ ಅನುಕೂಲ ಆಕತಿ. ಸಮಸ್ಯೆ ಅಂದ್ರೆ ರೀ ವಾಸನೆ ಒಂದು ಭಾಳ ಬರ್ತೈತಿ. ಅದ ಒಂದು ನಮ್ಗೆ ಸಮಸ್ಯೆ. ಟ್ರಾಫಿಕ್ ಭಾಳ ಆಕತಿ, ಗಾಡಿ ಓಡಾಡಿದ್ರೆ ಟ್ರಾಫಿಕ್ ಭಾಳ ಆಕತಿ. ಅದ ಒಂದು ಸಮಸ್ಯೆ ನೋಡ್ರಿ ನಮಗೆ.
ಮಠ ಐತಿ ಅದ್ರಿಗೆ, ಆಮೇಲೆ ದರ್ಗಾ ಐತಿ. ಅದು ಒಟ್ಟು ಸ್ವಲ್ಪ ಒಳಗೆ ಹೋದ್ರೆ ಚಲೋ ಆಕೈತಿ. ಕ್ಲೀನಿಂಗ್ ಅವ್ರು ಕ್ಲೀನಿಂಗ್ ಮಾಡ್ತಾರೆ ರೀ, ಆದರೂ ವಾಸನೆ ಎಲ್ಲ ಇಲ್ಲೇ ಬರ್ತೈತೆ ರೀ, ಮನೆ ಮುಂದೆ ಬರ್ತೈತೆ ರೀ. ಅದು ಒಂದೇ ನಮಗೆ ಸಮಸ್ಯೆ. ಹಾಂ, ಅಡ್ಡಾಡಬೇಕು. ನಮಗೆಲ್ಲರೂ ಕೇಳ್ತಾರೆ ನೀವು ಹೆಂಗಿರ್ತೀರ ಅಂತಾರು. ಅದ್ರ ಮತ್ತೆ ಏನು ಮಾಡಬೇಕು, ಇರಬೇಕು, ಅದೀವಿ ಅಷ್ಟೇ. ಸರಿ, ಒಂದೇ ಹೇಳ್ಬೇಕಂದ್ರೆ ಇದು MP ಎಲೆಕ್ಷನ್ಗಿಂತ ಮುಂಚೆ ಸನ್ಮಾನ್ಯ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟನೆ ಮಾಡಿದ್ರು. ಇದು ತರಾತುರಿಯಲ್ಲಿ ಉದ್ಘಾಟನೆ ಮಾಡಿಬಿಟ್ರು. ಮಾಡಿದ್ಮೇಲೆ ಇವತ್ತು ಮಟನೂ ಅದು ಒಂದು ದಿನ ಗೇಟ್ ತೆಗೆದಿಲ್ಲ. ಆಮೇಲೆ ಟೆಂಡರ್ ಕರೆದ್ರು. ಟೆಂಡರ್ನಾಗ ಅದೇನು ಪ್ರಾಬ್ಲಮ್ ಆಯ್ತು, ಎಲ್ಲರೂ ಕೂಡಿ ಕಾಂಪ್ರಮೈಸ್ ಮಾಡಿ ಏನೋ ಮಾಡಿದ್ರು. ಆಮೇಲೆ ಪ್ರತಿಯೊಬ್ಬರು ಇಲ್ಲಿ 28,000 ರೂಪಾಯಿ ತುಂಬಿದ್ದಾರೆ. 39 ಅಂಗಡಿ ಇದಾವೆ ಇಲ್ಲಿ ಇದ್ದರೆ. ಆದ್ರೆ ಏನಾಗಿತ್ತು ಅಂದ್ರೆ ಇಲ್ಲಿ ಇರುವಂಥವ್ರಿಗೂ ಇಷ್ಟು ಸಾಲವಾಲ್ತಂತದ್ದು. ಸಾಲವಾಲ್ತ ಅನ್ನೋ ಕಾರಣಕ್ಕೆ ಇವರೆಲ್ಲರೂ ಇಲ್ಲಿ ಸಂಘ ಸಂಸ್ಥೆಯವರು ಕೂಡಿ ಒಂದೇನು ಕಮಿಷನರ್ ಜೋಡಿ ಕುಂತು ಡಿಸ್ಕಸ್ ಮಾಡಿ ಒಂದು ಫೈನಲ್ ಮಾಡಿದ್ದಾರೆ. ಅವ್ರಿಗೆ ಮೊನ್ನೆ 1 ತಾರೀಕಿಗೆ ಒಳಗೆ ಹೋಗ್ರಿ ಅಂತಾರೆ. ಇನ್ನೂ ಹೋಗಿಲ್ಲ, ಮತ್ತು ನಾಳೆ ಹೋಗ್ರಿ ಅಂತೇಳಿ ಹೇಳಿದಾರಂತ. ಇನ್ನೂ ಅವರು ಹೇಳ್ತಾರೆ ನಾವು ಹೋಗಕ್ಕೆ ರೆಡಿ ಇದ್ದೀವಿ, ನಮ್ದೇನು ಅಭ್ಯಂತರ ಇಲ್ಲ ಇಲ್ಲಿ ಅಂತೇಳಿ. ಆದರೆ ಏನಾಗಿತ್ತು ಅಂದ್ರೆ ಇದು ಮೇನ್ ರೋಡ್ನಾಗ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ರೀ. ಇದು ಒಂದೇ ಜಾತಿಗೆ ಒಂದೇ ಧರ್ಮಕ್ಕೆ ಸೀಮಿತ ಆದಂಥ ಪ್ರಾಬ್ಲಮ್ ಅಲ್ಲ. ಇದು ಪ್ರತಿ ಧರ್ಮಕ್ಕೂ ಪ್ರತಿ ಜಾತಿಗೂ ತೊಂದರೆ ಆಗುವಂಥದ್ದು. ಯಾಕಂದ್ರೆ ವಾಸ್ತೆ ಅಂದ್ರೆ ಎಲ್ಲರಿಗೂ ಬರುತ್ತೆ ರೀ. ಅದು ಭಾಳ ಹೆವಿ ಇದೆ. ಆ ಹೆವಿ ಒಳಗೆ ನಾವು ಇಲ್ಲಿ ಬದುಕಾಕತ್ತೀವಿ. ನಾನು ಸಣ್ಣವಿದ್ದಾಗ ಇಲ್ಲಿ ಮಾರ್ಕೆಟ್ ಬಂದೈತಿ. ತಿರ್ಗಿ 60 ವಯಸ್ಸು ಆಗೈತಿ ನಾನು, ಇನ್ನೂ ಮಟನೂ ಮಾರ್ಕೆಟ್ ಐತಿ. ಆದರೆ ಇಲ್ಲ ಇರೋರೆಲ್ಲ ನಮ್ಮ ಜೊತೆ ಚಲೋ ಅದಾರ, ನಮ್ಮ ಜೊತೆ ಕೆಟ್ಟ ಅಂತಿಲ್ಲ. ಬಂದಿದ್ದ ಪ್ರಾಬ್ಲಮ್ಮು ಮೇನಿನ ಮಾರ್ಕೆಟ್ ಭಾಳ ಪ್ರಾಬ್ಲಮ್ ಐತಿ ಇಲ್ಲಿ. ಆ ಪ್ರಾಬ್ಲಮ್ ಹೋಗ್ಬೇಕಂದ್ರೆ ಇಮಿಡಿಯೇಟಾಗಿ ಕಾರ್ಪೊರೇಷನ್ ಆಗಲಿ, ಈ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಕಾರ್ಪೊರೇಟ್ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಮೊದಲು ಕಸ ಹೋಗಿತ್ತು, ಈಗ ಕಸನೂ ಕರೆಕ್ಟ್ ಹೋಗಲ್ತಿಲ್ಲಿ. ಇಷ್ಟು ಅದೇಂದ ಮಾಡಕತ್ತ ಇಷ್ಟು ಹೊಲಸು ನಾರ್ತಿತ್ತು ಅಂದ್ರೆ ಊಟ ಮಾಡಿದ್ದು ವಾಂತಿ ಬರ್ತೈತೆ ರೀ. ಬಾಜು ಜಡಿಸ ಮಠ ಇದೆ, ಮುಂದೆ ಹೋದ್ರೆ ಕರೆಮ ಗುಡಿ ಇದೆ, ಇಲ್ಲಿ ಹೋದ್ರೆ ಗಣಪತಿ ಗುಡಿ ಇದೆ, ಅಲ್ಲಿ ಮುಂದೆ ದರ್ಗಾ ಇದೆ, ಅದ್ರ ಹಿಂದೆ ಚರ್ಚ್ ಇದೆ. ಎಲ್ಲ ಧರ್ಮದವ್ರು ಇಲ್ಲಿ ವಾಸ ಮಾಡ್ತೀವಿ. ಇಲ್ಲೇ ನಮ್ಗೆ ಎಂಥ ಪರಿಸ್ಥಿತಿ ಬಂದಿತ್ತಂದ್ರೆ ಹೆಣ್ಣು ಕೊಡೋಲ್ರಿ. ಇಲ್ಲಿ ಅವ್ರಿಗೆ ಹೆಣ್ಣು ಕೊಡ್ಬೇಕಂದ್ರೆ ಯೋಚನೆ ಮಾಡಕತ್ತಾರೆ, ಮನೆ ಖಾಲಿ ಮಾಡಿರಿ, ಬೇರೆ ಕಡೆ ಹೋಗ್ರಿ, ಹೆಣ್ಣು ಕೊಡ್ತೀವಿ ಅಂತೇಳಿ. ಇದು ನಮ್ಮ ಧರ್ಮ ಅಲ್ಲ, ಎಲ್ಲ ಧರ್ಮದಾಗೂ ಪ್ರಾಬ್ಲಮ್ ಐತಿ. ಇದು ಇಂಥ ಪ್ರಾಬ್ಲಮ್ ಅಂದ್ರೆ ಇದು ಎಲ್ಲೂ ಕೇಳಾರ್ದಂಥ ಪ್ರಾಬ್ಲಮ್ ನಮಗೆ. ಹೆಣ್ಣು ಕೊಡಬೇಕಾ, ಗಣೇಶ ಪೇಟೆ ಖಾಲಿ ಮಾಡಿ ಹೊರಗೆ ಬರ್ರಿ, ಹೆಣ್ಣು ಕೊಡ್ತೀವಿ, ಈ ಹೊಲಸ ನಾವು ಕೊಡೋದಿಲ್ಲ ಅಂತಾರೆ. ಭಾಳ ಪ್ರಾಬ್ಲಮ್ ಸರ್. ನಮ್ಗೆ ಇಂಥ ಪ್ರಾಬ್ಲಮ್ ನನಗೆ ಅದೀವಂದ್ರೆ ಹಿಂಗೆ ಹಿಂದಿಯೊಳಗೆ ಹೇಳ್ತಾರಲ್ಲ, ಐಸ ಬಲ್ತು ಅಮ್ಮ ಮರ್ತಿ, ಐಸ ಬಲ್ತು ಬಾವ ಮರ್ತ ಅನ್ನೋ ಇದ್ರೊಳಗೆ ಅದೀವಿ ನಾವು. ಹೀಗಾಗಿ ದಯಮಾಡಿ ಪಾಲಿಕೆಗೆ ರಿಕ್ವೆಸ್ಟ್ ಮಾಡಿದೇನೆಂದ್ರೆ ತಕ್ಷಣ ನೀವು ಇದು ಕ್ರಮ ಕೈಗೊಂಡು ಇಲ್ಲಿರುವಂಥ ಎಲ್ಲ ವ್ಯಾಪಾರಿಗಳಿಗೂ ವ್ಯಾಪಾರ ಆಗ್ತೈತಿ. ಇಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೀರಿ, 5.5 ಕೋಟಿ ರೂಪಾಯಿ ಬಿಲ್ಡಿಂಗ್. ಎದಕ್ಕೆ ಕಟ್ಟಿದ್ದೀರಿ ಸ್ಮಾರ್ಟ್ ಸಿಟಿ ಒಳಗೆ? ನೀವು ಇದು ಬರೀ ರೊಕ್ಕ ಮಾಡಕ್ಕೆ ಕಟ್ಟಿದ್ದೀರೋ ಅಥವಾ ಇಲ್ಲಿ ವ್ಯವಹಾರ ಮಾಡಕ್ಕೆ ಕಟ್ಟಿದ್ದೀರೋ? ಅವ್ರು ವ್ಯವಹಾರ ಮಾಡಕ್ಕೆ ರೆಡಿ ಅದಾರೆ, ಒಳಗೆ ಬಂದು ವ್ಯವಹಾರ ಮಾಡಕ್ಕೆ ರೆಡಿ ಅದಾರೆ, ಅವ್ರದ್ದು ಏನೂ ಅಭ್ಯಂತರ ಇಲ್ಲ. ಆದರೂ ಪ್ರಾಬ್ಲಮ್ ಏನಂದ್ರೆ ಈ ಅಧಿಕಾರಿಗಳ ನಿಷ್ಕಾಳಜಿಯಿಂದ ಅವರು ರೋಡ್ ಮ್ಯಾಗ ಮಾರುವಂಥ ಪರಿಸ್ಥಿತಿ ಬಂದೈತಿ. ಅಲ್ಲಿ ರೋಡ್ ಮ್ಯಾಗ ಮೀನಾ ಕರೀತಾರೆ, ಹೊಂಟ್ರಂತ ಕಣ್ಣಾಗೆಲ್ಲ ಗಾಳಿಯಾಗ ಹೊಕ್ಕೊಂತೈತಿ. ಗಾಡಿ ಪ್ರಾಬ್ಲಮ್ ಆಕೈತಿ ಅಡ್ಡಾಡೋರ್ಗೆ. ಯಾರು ಕೇಳೋರು ಇದು? ಮತ್ತು ಸ್ವಚ್ಛ ಭಾರತ್ ಅಂತೀರಿ, ಮಹಾನಗರ ಒಳ್ಳೆ ಇರ್ಬೇಕಂತೀರಿ, ಎಲ್ಲನೂ ಅಂತೀರಿ. ಎಲ್ಲೇ ಸ್ವಚ್ಛ ಐತಿ, ಎಲ್ಲೇ ಭಾರತ ಐತಿ ನಮ್ದು? ಹಾಂ, ಇದು ಯಾರ್ದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಥವಾ ಪಾಲಿಕೆ ಇದಲ್ಲ. ನಾವು ಹೇಳತ್ತಿದ್ದು ನಾವು ಅಷ್ಟು ಅಧಿಕಾರದಾಗದೀವಿ, ನಾವು ಅಷ್ಟೇ ಟ್ಯಾಕ್ಸ್ ತುಂಬ್ತೀವಿ. ನಾವು ನಾವು ಇಲ್ಲೇ ಕರ್ನಾಟಕನೇ ಹುಟ್ಟೀವಿ, ಹುಬ್ಳ್ಯಾಗ ಹುಟ್ಟೀವಿ. ಹಿಂಗೆ ಯಾಕೆ ನೀವು ಮತ್ತೊಬ್ರಿಗೆ ಅನ್ಯಾಯ ಮಾಡ್ತೀರಿ, ಮತ್ತೊಂದು ಮಾಡ್ತೀರಿ? ಬೇರೆ ಕಡೆ ಎಲ್ಲ ಬೇಕಾದ್ರೆ ಎಲ್ಲ ಪದ್ಧತಿ ಪ್ರಕಾರ ಮಾಡಿರಿ. ಮಾರ್ಕೆಟ್ ಸೊಳಗೆ ಯಾಕೆ ಇಷ್ಟು ಅನ್ಯಾಯ ನಿಮ್ಮದು? ಮತ್ತು ಭಾಳಷ್ಟು ಜನ ಏನಂದರೆ ಇಲ್ಲೇನು ಬಾಡಿಗೆಗಿದ್ದಂತಹ ಬಾಡಿಗೆದಾರರು ಆ ಒಂದು ಏರಿಯಾನೇ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಏನು ಕಡಿಮೆ ಬಾಡಿಗೆ ಕೊಡ್ತು ಅಂದರೂ ಸಹ ಬರಲಾರ್ದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿ ಯಾರು ಮೂಲ ನಿವಾಸಿಗಳಿದ್ದಾರೆ ಅಂದರೆ ಪರ್ಮನೆಂಟಾಗಿ ಯಾರ್ದು ಮನೆ ಇದೆ ಅವರು ಮಾತ್ರ ಈ ಒಂದು ಅಲ್ಲೇ ಉಳ್ಕೊಳ್ಳೋಂಥ ಅನಿವಾರ್ಯತೆ ಇದೆ. ಹಾಗಾಗಿ ಈಗೇನು ನಾವು ನಮ್ಮ ಮನೆಗಳಿದೆ ಅನಿವಾರ್ಯವಾಗಿ ಉಳ್ಕೊಂಡಿದ್ದೀವಿ. ಆದರೆ ಈ ಒಂದು ವಾತಾವರಣದಿಂದ ನಾವು ಹೊರಬರ್ಬೇಕಂದ್ರೆ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಸ್ಥಳೀಯ ನಿವಾಸಿಗಳು ಹೇಳ್ತಾ ಇದ್ದಾರೆ. ಮತ್ತು ವರ್ತಕರು ಸಹ ನಮಗೇನು ಅಭ್ಯಂತರ ಇಲ್ಲ, ನಾವು ಅಲ್ಲೇನು ಹೊಸ ಮಾರ್ಕೆಟಿಗೆ ಶಿಫ್ಟ್ ಆಗ್ತೀವಿ. ಆದರೆ ಇಲ್ಲೇನು ಒಂದು ಪಾಲಿಕೆ ನಮಗೆ ಈಗೇನು ಅಲರ್ಟ್ ಮಾಡಿದೆ. ಈಗೇನು 46 ಮಳಿಗೆಗಳ ಪೈಕಿ 39 ಮಳಿಗೆಗಳಿಗೆ ವರ್ತಕರಿಗೆ ಅಲರ್ಟ್ ಮಾಡಿದೆ. ಆ ಮಳಿಗೆಗಳಿಗೆ ಅಲರ್ಟ್ ಮಾಡಿರೋದ್ರಿಂದ ಅಲ್ಲಿ ಏನು ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ, ಆ ಕೆಲಸ ಪೂರ್ಣಗೊಳಿಸಿದಲ್ಲಿ ನಾವು ಪೂರ್ಣಗೊಳಿಸಿ ನಮ್ಗೆ ಹ್ಯಾಂಡ್ ಓವರ್ ಮಾಡಿದಲ್ಲಿ ನಾವು ಅಲ್ಲಿ ಹೋಗಿ ಇರಲಿಕ್ಕೆ ನಮಗೇನು ಅಭ್ಯಂತರ ಇಲ್ಲ ಅನ್ನೋ ಒಂದು ಮಾತನ್ನು ವರ್ತಕರು ಹೇಳ್ತಾ ಇದ್ದಾರೆ. ಇನ್ನೂ ಸಣ್ಣ ಪುಟ್ಟ ಕೆಲಸ ಅದಾವೆ, ಹೋಗಂತ ಹೇಳಿದ್ರು ಕಮಿಷನರ್ ಸಾಹೇಬ್ರು. ನಾವು ಹೋಗೋಕೆ ತಯಾರಿದ್ದೀವಿ, ಆದರೂ ಸ್ವಲ್ಪ ಕೆಲಸ ನಡೀತಾ ಇದೆ. ಅದು ಕೆಲಸ ಮುಗಿದ ತಕ್ಷಣ ಹೋಗ್ತೇವೆ ನಾವು ಒಳಗೆ. ಇವತ್ತು ಲಾಸ್ಟ್ ಮಾಡಿ ನಾಳೆ ಹೋಗ್ಬೇಕಂತೇಳಿ ನಾವು ವಿಚಾರ ಮಾಡಿದ್ವಿ ಎಲ್ಲರೂ ಕೂಡಿ ನಮ್ಮ ಸಂಘದವರು. ಆದರೂ ನಾಳೆ ಇವತ್ತು ಕೆಲಸ ಆದ್ರೆ ನಾಳೆ ಹೋಗ್ತೇವೆ ನಾವು. ಕೆಲಸ ಆಗಲಿಲ್ಲ ಅಂದ್ರೆ ಮತ್ತು ಅವರು ಇನ್ನೂ 2-3 ದಿವಸ ತೊಗೊಳ್ಬೋದು. ಆಗಲಿ, 2-3 ದಿವಸ ನಂತರ ಹೋಗೋಣಂತ. ಹೌದು ಸರ್, ಡಿಲೇ ಆಗ್ತಾಯಿದೆ. ಇಷ್ಟು ದಿವಸದಿಂದ ಆಗ್ತಿತ್ತು. ಈಗೇನಿದೆ ಅಂದ್ರೆ ಇಷ್ಟು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡಿದ್ದಾರೆ ಸರ್, ಕಮಿಷನರ್ ಸರ್. ಆ ಪ್ರಕಾರ ನಾವು ಈಗ ಅವ್ರ ಮಾತಿಗೆ ಒಂದು ಬೆಲೆ ಕೊಟ್ಟು ನಾವು ಒಳಗೆ ನಾವು ಅಗ್ರಿ ಆಗಿದ್ದೀವಿ, ಹೋಗ್ತೀವಿ. ನಾಳೆ ಆದರೂ ನಾಳೆ ಅವ್ರು ಬಂದೋಬಸ್ತ್ ಎಲ್ಲ ಮಾಡಿ ಕೊಟ್ಟರೆ ನಾವು ಹೋಗ್ತೀವಿ.
ಇನ್ನು ಅಂಗಡಿ ಸಂಖ್ಯೆ ಹೆಚ್ಚಾಗಬೇಕಾ ಹೆಂಗೆ? ಇಲ್ಲ, ಅಂಗಡಿ ಸಂಖ್ಯೆ ಹೆಚ್ಚಾಗೋದು ಏನೈತೆ ಅಂದ್ರೆ ಅವ್ರಿಗೂ ಸಂಬಂಧಪಟ್ಟಿದ್ದದು. ಅಂದ್ರೆ ಈಗ ಇದ್ದಿದ್ದಷ್ಟು ಯಾರು ಅಪ್ಲಿಕೇಶನ್ ಹಾಕಿದ್ರು ಅವ್ರಿಗೆ ಕೊಟ್ಟಾರ ಅವರು. ಈಗ 39 ಮಂದಿ ಹಾಕಿದ್ರು, 39 ಮಂದಿಗೆ ಕೊಟ್ಟಿದ್ದಾರೆ. ಮತ್ತು ಯಾರ್ಯಾರು ಇದ್ದಾರೆ ಯಾರ್ಯಾರಿಲ್ಲ ಅಂತೇಳಿ ನಮಗೇನು ಗೊತ್ತಿಲ್ಲ ಅದರಲ್ಲಿ. ಮತ್ತೊಂದು ಕಡೆ ಇಲ್ಲಿ ಪಾಲಿಕೆ ಸದಸ್ಯರು ಸಹ ಒಂದಷ್ಟು ನಾವು ಆದಷ್ಟು ಬೇಗ ಇದನ್ನು ಪೂರ್ಣಗೊಳಿಸುವಂಥ ಕೆಲಸ ಮಾಡ್ತೀವಿ. ಏನು ಸಣ್ಣ ಪುಟ್ಟ ವರ್ಕ್ ಇದೆ ಅದನ್ನು ಪೂರ್ಣಗೊಳಿಸಿ ಆದಷ್ಟು ಬೇಗ ಹ್ಯಾಂಡ್ ಓವರ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಪಾಲಿಕೆ ಸದಸ್ಯರು ಸಹ ಹೇಳಿದ್ದಾರೆ. ಈಗ ಆದಷ್ಟು ಬೇಗ ಈ ಮಾರ್ಕೆಟ್ ಓಪನ್ ಮಾಡೋಕ್ಕೆ ನಾವು ಇವತ್ತೆಲ್ಲ ಕ್ಲೀನ್ ಮಾಡಿಕೊಂಡು 1-2-3 ದಿವಸ ಒಳಗೆ ಮಾರ್ಕೆಟ್ ಓಪನ್ ಮಾಡಿ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಕೆನೆ ಕೆಲಸ ನಡೆದಿದೆ ಸರ್. ಸ್ವಲ್ಪ ವಾಷಿಂಗ್ ಕ್ಲೀನಿಂಗ್ ಸ್ವಲ್ಪ ಬೋರಿಂದ ಸ್ವಲ್ಪ ನಳ ಅಂತಾಗ ನೀರು ಬರಾಕತ್ತಿದ್ದಲ್ಲ, ಅದೆಲ್ಲ ಮೈನರ್ ಕೆಲಸ ಅದಾವೆ. ಅದೆಲ್ಲ ಈ 1-2 ದಿವಸನಾಗ ಮುಗಿಸ್ಕೊಂಡು ಅವರ ಗ್ರಾಹಕರಿಗೆ ಅವರ ಹ್ಯಾಂಡ್ ಓವರ್ ಮಾಡಿ ಅವ್ರ ಕೈಯಾಗೂ ಕೊಟ್ಬಿಡ್ತೇವೆ ಸರ್. ಚೆನ್ನಾಗಿ ಈಗ ಟೋಟಲ್ 44 ಅಂಗಡಿ ಆಗ್ಯಾವ ಸರ್. ಟೋಟಲ್ ಈಗ 39 ಅಂಗಡಿ ಈಗ ಆದಷ್ಟು ಬೇಗ ಓಪನಿಂಗ್ ಮಾಡ್ತೇವೆ ಸರ್. ಮುಂದಿನ ಏನೈತಲ್ಲ ಅದು 4 ಅಂಗಡಿ ಏನೈತಲ್ಲ ಅದು ಅವ್ರಿಗೆ ಕೊಡ್ತೀವಿ ಅಂತ ಹೇಳೇವಿ ಕಮಿಷನರ್ ಸಾಹೇಬ್ರು. ಆದಷ್ಟು ಅದನ್ನು ಕೊಡ್ತೀವಿ ಅಂತ ಹೇಳಿ ಕಮಿಷನರ್ ಸಾಹೇಬರು ನಮ್ಮ ಶಾಸಕರು ಪ್ರಸಾದ್ ಅವ್ರು ಹೇಳ್ಯಾರ. ಬೇಗ ಮುಗಿಸಿ ಕೊಡ್ತೀವಿ ಅವ್ರಿಗೆ. ಅದೇನೇ ಇರಲಿ, ಇವತ್ತು ನಾಳೆ ಅನ್ನೋ ಒಂದು ಪರಿಸ್ಥಿತಿನೇ ಇಲ್ಲಿ ನಿರ್ಮಾಣ ಆಗಿರೋದ್ರಿಂದಾಗಿ ಜನನೂ ಸಹ ಬೇಸತ್ತು ಹೋಗಿದ್ದಾರೆ. ಯಾವತ್ತಪ್ಪ ಇದರಿಂದ ಮುಕ್ತಿ ಸಿಗುತ್ತೆ, ಯಾವತ್ತಪ್ಪ ಶಿಫ್ಟ್ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಸಹ ಕಾಡ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಆ ಒಂದು ಫಿಶ್ ಮಾರ್ಕೆಟ್ ಶಿಫ್ಟ್ ಆಗಲಿ, ಮತ್ತೇನು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಏನು ಕೈಗೊಳ್ಳಲಾದಂಥ ಕಾಮಗಾರಿಯ ಒಂದು ಸದುಪಯೋಗ ಆಗಲಿ ಅನ್ನೋ ಒಂದು ಅಭಿಪ್ರಾಯ ನಮ್ಮದು ಆಗಿದೆ. ಆದಷ್ಟು ಬೇಗ ಒಂದು ಶೀಘ್ರದಲ್ಲಿನೇ ಈ ಒಂದು ಫಿಶ್ ಮಾರ್ಕೆಟ್ ಶಿಫ್ಟ್ ಆಗಿ ಅಲ್ಲಿನ ಜನರಿಗೆ ಮುಕ್ತಿ ಸಿಗಲಿ ಅಂತೇಳಿ ನಾನು ಸಹ ಬಯಸ್ತಾ ಇದ್ದೇನೆ. ಶಿವರಾಮ ಸುನಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.